ಹ್ಮ್ ಅದು ಯಾರನ್ನ ಔಷಧಿ ತಗೊಬೇಕಲ್ಲ, ಇವತ್ತು ಸತ್ತೋಗೈತಲ್ಲ, ಹ್ಮ್ ಬೇರೆ ಯಾರನ್ನ ಔಷಧಿ ತಗೊಬೇಕು, ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ, ಹ್ಮ್ ಅದನ್ನ ಔಷಧಿ ತಗೊಬೇಕು ಅಂತ ಕೇಳ್ತಾ ಐತೆ. ಹ್ಮ್ ಬೇಡ, ನರಸಿಂಹರಾಜು ತಕ ಹೋಗ್ಬೇಡ, ನರಸಿಂಹರಾಜು ತಕ ಬೇಡ ಹ್ಮ್ ಅಂತ ಹೇಳ್ತೀನಿ. ನರಸಿಂಹ ನಿಂತ ಕಳಿಸ್ಲಾನ ಇವತ್ತು. ಬೇಡಿ. ಯಾಕೋ? ಸೊಳ್ಳೆ ಕಡಿತಾವ್ರಿ ಮನೆಗೆ, ಹಾ, ಸೊಳ್ಳೆ ಕಡಿತಾವೆ. ಬುಮ್ 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 ಭೋಲೆನಾಥ ಸಾಧರೆ, ಬುಮ್ ಬುಮ್ ಭೋಲೆನಾಥ ರಾಮ ರಾಮ್ ರಾಮ ರಾಮ ರೇ, ಬುಮ್ ಬುಮ್ ಭೋಲೆನಾಥ್ ಬಲನಾಥ್. ಹಿಮಾಲಯದಿಂದ ಬಂದವರು ದೊಡ್ಡ ಐನರ್ಗಳು ಸ್ವಾಮಿ, ನಿಮ್ ಪಾದಗತಿ ಕಣ. ಬಮ್ ಬಮ್ ಅವ್ರು ಹೇಳೋದ್ ಕೇಳಿಸ್ಕ. ಬಮ್ ಬಮ್ ಭೋಲೆನಾಥ್. ನರಸಿಂಹರಾಜು ಸ್ವಾಮಿ ಹೇಳಪ್ಪ, ಮಂತ್ರ ಹೇಳ್ಕೊಡ್ತೀನಿ, ಹೇಳಪ್ಪ ಒಂದು. ಬಂ ಬಂ ಭೋಲೆನಾಥ ಕಂಚನ ಕಮಲದ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ, ವಿಜಯನಗರದ ವಿಜಯಮ್ಮ, ಗಂಜಮ್ಮ, ತಿಪ್ಟೂರು ರತ್ನಮ್ಮ, ವಿದ್ಯಮ್ಮ, ನೆಟ್ಕುಂಟೆ ಲಕ್ಷ್ಮಮ್ಮ, ಗೊಲ್ರಟ್ಟಿ ಗೊಲ್ರಮ್ಮ, ಇವನ್ನೆಲ್ಲ ನಾಶ ಪಡಿಸ್ಕೊಂತಕ್ಕಂಥ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡಮ್ಮ. ಹೇಳಪ್ಪ ಏನಂತ ಏನಂತ ನನ್ಗೇನು ಅದೇ, ನೀವ್ ಒಂದೇ ಸಮ ಕೇಳ್ಕೊಂಡು ಹೋದ್ರೆ ಹಲೋ ಹೇಳಿ. ಒಂದ್ ಬಟ್ಟೆ ಇಲ್ಲ, ಒಂದ್ ಬರೆ ಇಲ್ಲ, ಏನಿಲ್ಲ, ನಮ್ಗೆ ಆಗಿದ್ರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ತಾಯಿ ನಾಯ್ಕ ಎದ್ದಾದಾಗ ಹಂಗೆ ಮನಿ ಕಂಡಿದ್ರ ಆಯ್ತಲ್ಲ, ಎದ್ದಾಗ್ಲಿಂದ ಇದೇ ಆಗ್ಬೋದಲ್ಲ. ಅದೇ ಮಾತೆ ಬೇರೆ ಮುಗ್ದೋಯ್ತು. ಅಯ್ಯೋ, ನಮ್ ಹೊಟ್ಟೆ ಉರ್ದಂಗ ಇವ್ರ ಹೊಟ್ಟೆ ಉರಿ, ನಮ್ಗೆ ಯಾಕೆ ಇದನ್ನ ಕಟ್ಟಂಗೊಂಡಿರ? ಅಯ್ಯೋ ಅಯ್ಯೋ ಅಯ್ಯೋ, ಇವ್ರ ತಾಯಿ ನಾಯ್ಕ ಯಾಕನಪ್ಪ ಅಂತ ಗೌರಿ ಹಬ್ಬ ಅಮ್ಮನ್ ನಾಯ್ಕ ಯಾ ಕಡೆಗೆ ಎದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶ್ ಅಣ್ಣರು ಹಂಗ್ ಮೊಯ್ದ. ಇವ್ರು ನೋಡ್ರಿ ಹಿಂಗಂದ್ರು. ಇದು ನಮ್ ದುಡ್ಡು ಕಾಸು ಅಂತ ವಿಧಿದ್ ಒಡವೆನು ಕಿತ್ಕೊಂಡ, ದುಡ್ಡು ಕಿತ್ಕೊಂಡ. ಇನ್ಮೇಲೆ ನಿಮಗ್ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು. ಇಲ್ಲಿ ಕೆಳಗಡೆಗೆ ಅವ್ರೆ, ಆಮೇಲೆ ಮೆಟ್ಟವ್ರದಂಗ್ ಹೊಡೆದ್ಬಿಟ್ಟಾರೆ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ ಮೌತ್ ಕೂಡ್ಲಾಗ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ, ಎಲ್ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಅಲ್ಲಿ ನಮ್ಮ ಮೌಂಟ್ ಅವ್ರ ಅಗ್ಗಿ ಎಸ್ಕೊಂಬಂದ್ ಹೊತ್ಕೊಂಡು. ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಮೌಂಟ್ ಇಸ್ಕೊಂಡಿದೀನಿ ಕಣವ, ಅವಣಿ ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಇಲ್ಲಿ ಈಚೆ ಕಡೆಗೆ ಎದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ, ಏನ್ ಕೀಚೆ ಹಾಕಿದ್ ನಿಮ್ಗೆ? ಉಣ್ಣಕ್ಕೆ, ನಿಮ್ಮಮ್ಮ ಬೆಂಕಕ್ಕೆ, ನಿಮ್ಮಮ್ಮ ಕೈಸಕ್ಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟಾಗ ಇದ್ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಬಂದ್ ಬಾಗ್ಲಾಗ ಮನೆ ಕಂಡವ್ರಿ ಅಂತ. ಅಲ್ಲ, ನೀವು ಏನ್ ನನ್ ಜೊತೆ ಮಾತಾಡ್ತಿಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ಅಯ್ಯೋ, ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ, ನೀವು ಫೋನ್ ಕಟ್ ಮಾಡಿದ್ರೆ. ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಈಗ ಹೇಳ ನನ್ ಜೊತೆ. ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ, ಇಲ್ಲಿ ಕೆಳಗಡೆ ಮನೆಗವ್ರೆ, ಈಚೆ ಕಡೆ ಬಾಗ್ಲಾಗ ಮನೆಗಿರೋದು ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ತೋಡ್ ಕಡಿರ ಇಲ್ವಾ ಅಂತ ಅಂದ್ರೆ ಇಲ್ಲಿ ಕದಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ, ಸೊಳ್ಳೆಗೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ಅವ್ರ ನಾಯಿ ಬೇರೆ ಮಗ್ಳಾಗ ಮನೆಗೈತಿ. ನಾಯಿ ಬೇರೆ ಮಗಳಂದೆ? ಓ, ಇನ್ನೇನ್ ಮಾಡ್ತೇವೆ? ತಾಯಿನಾಗ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳಾಗ ಮನೆ ಕಂತ ನಮ್ನ ಎಷ್ಟು ಹೊಡೋರು ಹೋಗಲ್ಲ. ಅವನ್ನ ತಪ್ಪು ಮನಿಕು ಅಂದ್ರೆ ನಾನು ಅಂತ ತಿಳ್ಕೊಂಡು ನಮ್ಮನ್ನ ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು ಆಯ್ಕೆ. ಅಲ್ಲ, ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ ಅವು ತೊಳಸೆ ಕುತ್ಕೊಂಡ್ಬಿಟ್ಟು ಕಿವಬೇಕು. ತೊಳಸೆ ಗುಳಾಗೋದ್ರಾಗ ಮೈಯಾಗೆಲ್ಲ ಕೊಡ್ದಿಕ್ತಾವೆ. ಏನ್ಕೆ ಅಂದ್ರೆ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾಟಿ ನುಗ್ಗಿರ್ತಾಳ ತುಳ್ಳಿ. ಏನ್ಕೆ? ಓ, ನಮ್ಮನ್ನ
ಕೆಳಗಡೆ ಮನೆಗವ್ರಿ. ಅಲ್ಲ ರೀ, ಅಲ್ಲ ಚಿನ್ನು, ನಿನ್ಗೇನ್ ಕೀಚಿಗೆ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ ಹಲೋ, ಯಾ ಸೂಳೆ ಅಲ್ಲ ನಿಮ್ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡ್ಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಾಡಕ್ಕೆ ನಾನ್ ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ, ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗ್ ಮಾಡಿ ಕೊಳ್ಳಿ. ಅದ್ರಾಗ ಏನೈತೆ, ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಇಕ್ತಿರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಾಕ ಈಗಲೇ ಯಾರು ಹುಚ್ಚಿಡ್ದು ಐತೆ ನನ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡೋ, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು, ಗೊತ್ತಾಯ್ತಾ? ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರ ತಂದು? ನಮ್ಮಮ್ಮ ಸತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸತ್ತಾಗ್ಲು ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನಾ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತಾವಲ್ಲಿ ಹೊತ್ಕೊಂತ ಇದ್ದೆ, ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎಕ್ಕಿಲ್ವ ನೀನ್? ತಡಿ ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನೀನು 2 kg ಟಮಾಟೆ ಹಣ್ಣು, 1/4 kg ಮೆಣಸಿನ್ಕಾಯಿ, 1 ಕೊಟ್ಟು ಕೊತ್ತಂಬರಿ, 1 ಕಟ್ಟು ಕೊತ್ತಂಬರಿ ಇದು ಅಷ್ಟಾಗ್ಬಿಟ್ಟು ಬಾ. ಇದಕ್ ಬೇಳೆ ಒಬ್ಬಟ್ಟು ಮಾಡೋದ, ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ? ಕಾಯಿ ಒಬ್ಬಟ್ಟೆ ಮಾಡ್ರಿ. ಕಾಯಿ ಒಬ್ಬಟ್ಟೆ ಮಾಡೋಣ. ಹಂಗಾರೆ ಬರ್ಬೇಕಾರೆ ಇದನ್ ತಗೊಂಬ, ಬೆಲ್ಲ, ಕಾಯಿ ಏನ್ ಬೇಡ, ತೋಟದಾಗೆ ಬಿದ್ದಾವಲ್ಲ, ಬೆಲ್ಲ ತಗೊಂಬ, ಮೈದಾ ಸೀಟ್ ತಗೊಂಬ. ಇದು ಕಡ್ಲೆಕಾಳು ಕೂಟ್ ಮಾಡೋಣ. ಮತ್ತೆ ನೀವ್ ಯಾರು ಹೇಳು, ಯಾರಿಗೆ ಮಾಡಿದ್ರೆ ಹೇಳಿ? ನಿಮ್ ಯಜಮಾನ್ರಲ್ಲ ನಾವು. ನಾವು ಬಳ್ಳಾಪುರ, ನಮ್ದು ಇದು ಅದೇ ಅಂಗಡಿ, ಚಿಲ್ಲರೆ ಅಂಗಡಿ, ಎಣ್ಣೆ ಮಾರೋರು. ನೀವು ನಮ್ಮ ಯಜಮಾನ್ರ ಫೋನ್ ಯಾಕೆ ನೀನ್ ತಗೊಂಡಿದ್ದೆ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸೋಳೆ ಮಗ್ನೆ. ನಿಮ್ಮಮ್ಮ ಕುಡುಕ್ ಮುಂಡೆ, ನನ್ ನಂಬರ್ ನಂದೇ, ನನ್ 161. ನಿಮ್ಮ 7 ಮಿನಿಟ್ರಿ ಬಿಟ್ಟು ಕುಡ್ದು ಬಿಡ್ತಾರೆ, ಯಾರ್ಯಾರಿಗೆ ಮಾಡ್ತೀರಾ? ಅಣ್ಣ, ಓ ನರಸಿಂಹಣ್ಣ, ಅಲ್ಕ ಮತ್ ಮಾತಾಡ್ಬಾರ್ದು. ಏನ್ ಕಣ ಮತ್ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು? ಈ ತರ ಹಲ್ಕ ಮತ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವ ನಿನ್ಗೆ? ಈ ಎಷ್ಟ್ ಜನ ಕೊಟ್ಟಿದ್ದ ನಿಮ್ಮ ಚಿನ್ನಾಲ್ ಮುಂಡಿನ? ಈಗ ನೀನೆಲ್ಲ ಹೇಳಿದ್ದು ಏನಂತ ಹೇಳಿದಳು? ತಲೆ ಕೆಡ್ ಸಿಗ್ತಾರಪ್ಪ ಇವ್ರು ತಾಯಿನಾಕೆ ಬೆಳಿಗ್ಗೆ. ಹಲೋ ಹಲೋ, ಶುಭೋದಯ. ಹಲೋ ಹಲೋ ಹಲೋ, ಶುಭೋದಯ ಕಣಪ್ಪ. ಇವತ್ತು ಅಮಾವಾಸ್ಯೆ, ಗ್ರಹಣ. ಯಾಕೆ ಫೋನ್ ಮಾಡಿದ್ರಲ್ಲ? ನಿನಗೆ ಗ್ರಹಣ, ಎಲ್ಲೂ ಮನೆಯಿಂದ ಈಚೆ ಬರ್ಬೇಡ, ಗರ್ಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರಿಗೆಲ್ಲ ಹಾಕಿ, ಗೊತ್ತಾಯ್ತಾ? ಗ್ರಹಣ ಮುಗಿದ ನಂತರ ನಿನ್ಗೆ ವೃಶ್ಚಿಕ ರಾಶಿಯವರಿಗೆ ಸರಿ ಇಲ್ಲ ಇದು ಗೊತ್ತಾಯ್ತಾ? ಯಾರು ಹೇಳಿ ನೀವು? ನಾನು ಯಾರನ್ನಾಗ್ಲಿ, ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು. ಒಳ್ಳೇದ್ ಮಾಡತಕ್ಕಂಥ ಒಂದು ಪೈಸದ್ದು ಒಳ್ಳೇದಾಗಿಲ್ಲ ಸ್ವಾಮಿ, ಯಾಕೆ ಸುಮ್ನೆ ನಮಗೆ? ಇಲ್ಲ, ಅವ್ರು ಯಾರೋ ನಿಂಗ್ ಬೇರೆ ಮೋಸ ಮಾಡಿರ್ಬೋದು. ನಾನು ಆತರ ಅಂದನಲ್ಲ, ನಾನು ಆತರದನ್ನೆಲ್ಲ. ದುಡ್ಡು ನಾವು ಕೇಳೋದೇ ಇಲ್ಲ, ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನಿನ್ನ ಹತ್ರ ಅಕ್ಕಿ ಕೇಳಲ್ಲ, ಬಟ್ಟೆ ಕೇಳಲ್ಲ, ಗೊತ್ತಾಯ್ತಾ? ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು, ಗೊತ್ತಾಯ್ತೇನಪ್ಪ? ಯಾವ ಕಡೆ ನೀವು? ನಾವು ಕಾರವಾರ. ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂದ್ರಲ್ಲ? ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ? ಅಲ್ಲ, ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ. ಇಲ್ಲ, ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ? ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ನೀನ್ ಸುರಂಗ ಮಾರ್ಗದಾಗ ನೀನ್ ಓಡ್ಸು.
ಆಯ್ತಾ? ಆಯ್ತು ಸ್ವಾಮಿ. ಇವತ್ತು ಕಠಿಣ ಅಮಾವಾಸ್ಯೆ. ಡ್ರೈವಿಂಗ್ ಬರಲ್ಲ. ಆಯ್ತು, ಹಾ ಕಲ್ಸ್ಕೊಡೋಣ. ಡ್ರೈವಿಂಗ್ ಸ್ಕೂಲಿಗೆ ಬಾ. ಹಾ. ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ? ಟ್ರೈನ್ ಓಡ್ಸಕ್ ಬರಲ್ಲ. ಇದು 2 ಚಕ್ರದ ಗಾಡಿ ಓಡಿಸ್ತೀನಿ, ಕಾರು ಓಡ್ಸಕ್ ಬರಲ್ಲ, ಏನು ಬರಲ್ಲ. ಇರ್ಲಿ, ಟ್ರೈನ್ ಓಡ್ಸೋದು ಕಲ್ಸನ. ಯಾವ ಫ್ರೀ ಇದ್ದಾಗ ಬಾ, ಆಯ್ತೇನಪ್ಪ? ಆಯ್ತು. ಈಗ ಕಠಿಣ ಅಮಾವಾಸ್ಯೆ ಇವತ್ತು 2020 ಕೊನೆಯ ಕಾರ್ತಿಕ ಸೋಮವಾರ, ಅಮಾವಾಸ್ಯೆ, ಗ್ರಹಣ 3 ಬಂದಿದೆ ಇವತ್ತು. 14 ಸ್ವಾಮಿ, ತಾರೀಕು 20 ಅಲ್ಲ ರೇ. ನಾನು ಅದನ್ನೇ ಕಡ್ರಿ, 2020 ಅಂದ್ರೆ ಇಸ್ವಿ ವರ್ಷ. ಹಾ. ಒಳ್ಳೆ ಲೋಫರ್ ನನ್ ಮಗ ಇವ್ನ ಯಾರೋ, ತರ್ಲೆ ನನ್ ಮಗ ಇವ್ನ ಯಾರೋ. ಗೊತ್ತಾಗಿಲ್ಲ ಸ್ವಾಮಿ, ಗೊತ್ತಾ? 2020 14 ಲೆಕ್ಕ ಹಾಕೊಂಡಿದ್ದೀನಿ. 14ನೇ ತಾರೀಕು ಇವತ್ತು ಕಾರ್ತಿಕ ಸೋಮವಾರ, ಅಮಾವಾಸ್ಯೆ. ಗೊತ್ತಾಯ್ತಾ? ಇವತ್ತು ಗ್ರಹಣ ಬೇರೆ, ಸೂರ್ಯಗ್ರಹಣ. ಗೊತ್ತಾಯ್ತೇನಪ್ಪ? ನೀನ್ ಎಲ್ಲಾನ ಹೋಗಿ ಒಂದಿಷ್ಟು ಗರ್ಕೆ ಹೋಗಿ ತಗೊಂಬಂದು ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲ ಹಾಕ್ಬಿಡು. ಆಯ್ತು. ಹಾಕ್ಬಿಟ್ಟಿ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದಿದ್ಯಾ? ಈಗ ಒಂದ್ ಕರ್ಪೂರ ತಗೊಳಪ್ಪ, ಒಂದ್ ಕರ್ಪೂರ, ಒಂದ್ ಬೆಂಕಿ ಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ. ನಾನ್ ಹೇಳ್ದಷ್ಟು ಮಾಡ್ಬೇಕು. ತರ್ಲೆ ಮಾತಾಡ್ರೆ ಕಟ್ ಮಾಡ್ತೀನಿ ನಾನು, ಅಷ್ಟೇನೆ. ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲನಾ? ಹಳ್ಳಿ ಮರ ಮಸಾದಂಗ. ಒಂದೇ ಒಂದ್ ಕರ್ಪೂರ, ಒಂದ್ ಬೆಂಕಿ ಪಟ್ಟಣ ತಗೊಳಪ್ಪ. ಚಂಡ ಕಾಣ್ತಾ ಇದ್ದೀನಿ. ತಾಂಡೆ ಸರ್. ಏನೇನ್ ತಗೊಂಡೆ? ಕರ್ಪೂರ, ಬೆಂಕಿ ಪಟ್ಟಣ. ಹಳ್ಳಿ ಮರ ಹತ್ರ ಹೋಗು. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು ನೀನ್. ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ, ತಿಕ್ಕನನ್ನ ತೊಳಿ, ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಹಳ್ಳಿ ಮರ ನಿಮ್ಮನೆ ದೂರ ಇದ್ಯಾ? ಇಲ್ಲ, ಹತ್ರನೇ, ಇಲ್ಲೇ ಪಕ್ಕನೆ. ಬೇಡ. ಮೊಬೈಲ್ ಕೆಳಗಿಕ್ಕು. ನಾನು ಹೇಳದ್ಮೇಲೆ ಕೆಳಗಿಕ್ಕು. ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಸೂರ್ಯನ್ ಕಡೆಗೆ ನಿಂತ್ಕೊಂಡು ಸರಿ ಕೇಳಿಸ್ಕೊಳಪ್ಪ ನೀನು. ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು, ಮೇಲಿಂದ ಕೆಳಕ್ಕೆ. ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ. ಅಮಾವಾಸ್ಯೆ, ಸೂರ್ಯಗ್ರಹಣ, 20ನೇ ಗ್ರಹಣ. ಕಾಪಾಡು ಪರಮ. ಒಳ್ಳೇದ್ ಮಾಡು ಅಂತ ಕೇಳಿದೀನಿ ಸರ್. 3 ಸರಿ ನೀಳ್ಸ್ತಾ? ಹಳ್ಳಿ ಮರ ಹತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು. ಹಚ್ಚದ? ಈಗ ಕೇಳ್ಕೊ, ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ, ನನ್ಗೆ ಯಾರ್ಯಾರು ನನ್ಗೆ ಕೇಳಿಸ್ಕೊಳೆ, ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾರೆ, ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಜೋರಾಗಿ ಬೇಡ್ಕೊ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡವ್ರೆ ಅವರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಕೇಳ್ಕೊಂಡೆ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜು BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ. ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ.
ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು ಅವರು. ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮತ್ತೆ ತಂದು ನಿಲ್ಲಿಸ್ತೀರಾ? ನೀನು ನಂಬ್ತಿಯಲ್ಲ? ಅಲ್ಲ ಇವರೇ ಯಜಮಾನ್ರೆ, ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ. ಮಳೆ ಬಂದ್ರೆ 3 ಸಲ ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಡಿ ಮಾತಾಡಕ್ಕೆ ಅವಕಾಶ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮಿಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗೆ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರು ಫೋನು? ನರಸಿಂಹಣ್ಣ. ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜು BN. ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಿಂಗೆ. ಇಲ್ಲ, ನಾವ್ ಯಾವ್ದು ಮದುವೆ ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ. ನಾನು ನನ್ನ ಮಗಂದು ವರದಕ್ಷಿಣೆ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಅಂತ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗುರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಮಗರ್ಗ? ಮಗನ್ಗೆ ಹೇಳಿ ಬನ್ನಿ. ಅದೇ ನೋಡಿದ್ದೀರಾ ನಮ್ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ಮ ಮನೆಗ್ ನೋಡಿದೀರ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗ ಇಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಳ್ಸ್ಬಿಟ್ಟವ್ರೆ. ಮನೆ ತಾವ ನಿಲ್ಸ್ಕೊಳಕ್ ಜಾಗ ಇಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದು ತಾಮನ್ ಬಿಡ್ಲಾ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮತ್ತೆ ನಿಲ್ಸಿದ್ವಿ. ನಮ್ದು ಪೂರ್ತಿ 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 ಒಳಗೆ ಪೂರ್ತಿ ಸಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದ್ರು ಸರಿ ಇಲ್ಲ. ಯಾಕೆ ಬೇಕು ಆಮೇಲೆ? ಯಾಕೆ ಅಲ್ಲ, ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ. ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವುದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು. ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿರ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆದ್ಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ. ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ, 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು, ಹುಡ್ಗ ಹುಡುಗಿ, ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತಾ ಊರಾಗೆಲ್ಲ? ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಯಜಮಾನ್ರೆ, ನೀವ್ ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ನಿಲ್ಕೊಳ್ಳೋ. ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸೋ, ಮದುವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡು ಹೋಗ್ತಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ?
ನಂಬಿಕ್ ಕೊಟ್ಟವ್ರ ಕಡೆ ಅವರು ನಿಮ್ಗೆಲ್ಲ ನಂಬಿಕ್ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮ ಮತ್ತೆ ತಂದು ನಿಲ್ಲಿಸ್ತೀರಾ? ನೀನು ನಂಬ್ತಿಯಲ್ಲ ಅಲ್ಲ ಇವರೇ ಯಜಮಾನ್ರೆ, ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿದ ಗಂಟೆಗೆ ಹಾಕಿರಿ ಏನ್ ಮಾಡ್ರಿ? ಕಿತಾಪತಿ ನನ್ ಮಕ್ಳು, ಒಟ್ಟೂರ್ ನನ್ ಮಕ್ಳು, ನಿನ್ನ ತಮ್ದಿರು ಇದ್ದಂಗೆ ನಮ್ಮಣ್ಣ ತಮ್ದಿರು. ಅದಕ್ಕೆ ನಾನಿವಾಗ ನಿಮ್ಮ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ಈ ನನಗೆ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲಿ ಅದನ್ನ ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ನಿಮ್ಮ ಅಂತವಿಂದ ಅಲ್ಲಿ ಗಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕಂತೀಯ, ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೊ ಅಂತ ಅಷ್ಟೇನೆ. ಯಾ ಸೂಳೆ ಅಲ್ಲ ನಿಮ್ಮ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದಲು ಆಫ್ ಮಾಡಿಬಿಡ್ರಿ ಟ್ರೈನ್. ಕೆರೆದಾಗ ಪರೆದಾಗ ಓಡಿಸಾಡಕ್ಕೆ ನಾನು ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿ. ಅದ್ರಾಗ ಏನೈತೆ, ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಇಕ್ತಿರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಾಕ ಈಗಲೇ ಯಾರ್ದ ಹುಚ್ಚಿಡ್ದು ಐತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡೋ, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರ ತಂದು? ನಮ್ಮಮ್ಮ ಸತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸತ್ತಾಗ್ಲು ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನಾ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತಾವಲ್ಲಿ ಹೊತ್ಕೊಂತ ಇದ್ದೆ, ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎಕ್ಕಿಲ್ವ ನೀನ್? ಒಂದ್ ನಿಮಿಷ ತಡಿ, ಬೇರೆ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ,